ಸ್ನೇಹಿತರೆ, ಇದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಹೊಸದೇನಲ್ಲ. ಇದು ಮುಂಚೆಯೂ ಹೊಂದಿದೆ, ಇನ್ನು ಮುಂದೆನೂ ಬರ್ಲಿಕ್ಕಿದೆ. ನಾವು ಈ ಇಡಿ ಇರಬಹುದು, NIA ಇರಬಹುದು, ಇದನ್ನು ಎದುರಿಸ್ತಾ ಮುಂದೆ ಹೋರಾಡ್ತಾ ಈ ದೇಶದ ಸಂವಿಧಾನ ಕಾಪಾಡಲಿಕ್ಕೆ ಬಂದಿರುವಂತವರು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ಯಾವುದೋ ಒಂದು ನೋಟಿಸ್ಗಿರ್ಲಿ ಅಥವಾ ಒಂದು NIA ಎನ್ಕ್ವೈರಿಗಿರ್ಲಿ ಭಯಪಡುವಂತಹ ಪಕ್ಷವಲ್ಲ. ಇದು ನ್ಯಾಯಯುತವಾದ ಸಂವಿಧಾನಬದ್ಧವಾದ ಹೋರಾಟದಲ್ಲಿ ನಂಬಿಕೆ ಇರುವಂತಹ ಪಕ್ಷ. ಖಂಡಿತವಾಗಿಯೂ ನಾವು ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ನಮಗೆ ಅನುಕೂಲ ಇದೆ, ಯಾವ ರೀತಿ ನಾವು ಹೋರಾಡಬಹುದು, ಆ ಎಲ್ಲ ಹೋರಾಟವನ್ನು ಖಂಡಿತ ನಾವು ಮಾಡಲಿಕ್ಕಿದ್ದೇವೆ ಎನ್ನುವಂತಹ ಈ ಹೋರಾಟದ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸ್ನೇಹಿತರೆ, ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೇವಲ ಒಬ್ಬರ ಒಂದು ಹೋರಾಟವಲ್ಲ, ಇದು ಇಡೀ ನಮ್ಮ ಎಲ್ಲ ಕಾರ್ಯಕರ್ತರ ಹೋರಾಟ ಆಗಬೇಕು. ನಾವೆಲ್ಲರೂ ಈ ಹೋರಾಟ ಇವತ್ತೊಂದು ಬರೀ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತಹ ಒಂದು ಪ್ರತಿಭಟನೆ ಆಗಬಾರ್ದು. ಇದು ಮುಂದೆ ನಮ್ಮ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಸಪೋರ್ಟರ್ಸ್ ಆಗಿರ್ಬೋದು, ಮತ್ತೆ ವಿಶೇಷವಾಗಿ ಈ ಅನ್ಯಾಯ ಬಂಧನದ ವಿರುದ್ಧ ಅಪೋಸಿಷನ್ ಪಾರ್ಟೀಸ್ ಮಾತಾಡಬೇಕಿದೆ. ಏನಕ್ಕೆಂದ್ರೆ ಇದು ಬರೀ SDPI ಕಾದಿರುವಂತಹ ಒಂದು ಅರೆಸ್ಟ್ ಅಲ್ಲ. ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಎಲ್ಲ ಪಾರ್ಟಿಗಳಿಗೂ ಇದೇ ಒಂದು ಮಾರ್ಗದಲ್ಲಿ ಈ ಕೇಂದ್ರ ಸರ್ಕಾರ, ಈ ಮೋದಿ ಅಮಿತ್ ಶಾ ಸರ್ಕಾರ ಮುಂದೆ ಬೇರೆ ಪಾರ್ಟಿಗಳಲ್ಲೂ ಬೇರೆ ಪಾರ್ಟಿಯ ನಾಯಕರಿಗೂ ಬಂದು ಮುಟ್ಟುವಂತಹ ಸಮಯ ಬರಲಿಕ್ಕಿದೆ. ಅದಕ್ಕೆ ಅಪೋಸಿಷನ್ ಪಾರ್ಟೀಸ್ಗಳು ಇವಾಗೆ ಎಚ್ಚರ ವಹಿಸಿಕೊಂಡು ಇದರ ವಿರುದ್ಧ ಮಾತಾಡಬೇಕಾಗಿದೆ. ಕೇವಲ ನಮ್ಮ ಪಾರ್ಟಿಯ ಪ್ರೆಸಿಡೆಂಟ್ ಆಗಿ ನಾವು ಇದು ಮಾತನ್ನು ಹೇಳುವಂತದಲ್ಲ. ಇದು ಸಂವಿಧಾನಬದ್ಧವಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಬೇಸ್ ನಲ್ಲಿ ನಡೆಯುವಂತಹ ಒಂದು ಪೊಲಿಟಿಕಲ್ ಪಾರ್ಟಿಯ ಹೆಡ್ ಅನ್ನು ಅಕ್ರಮವಾಗಿ ಅರೆಸ್ಟ್ ಮಾಡುವಂತಹ ಒಂದು ಪ್ರೊಸೀಜರ್ ಆಗಿದೆ. ಸ್ನೇಹಿತರೆ, ಬರೀ ನಾವು ಇಲ್ಲಿ ಒಂದು ಸ್ಮಾಲ್ ಹೋರಾಟ ಮಾಡುವಂತದ್ದಲ್ಲ. ಇಡೀ ನಮ್ಮ ವಕ್ಫ್ ವಿರುದ್ಧ ನಡೆಯುವಂತಹ ವಕ್ಫ್ ಅಮೆಂಡ್ಮೆಂಟ್ ಬಿಲ್, ಇದರ ವಿರುದ್ಧ ನಡೆದಂತಹ ಪ್ರತಿಭಟನೆಯ ಏನು ಎಚ್ಚರ ಅಲ್ಲಿ ಮುಟ್ಟಿದೆ, ಅದರ ರಿಯಾಕ್ಷನ್ ಆಗಿ ಏನಿದೆ, ನಮ್ಮ ನಾಯಕನನ್ನು ಬಂಧಿಸುವಂತಹ ಕೆಲಸ ಇಲ್ಲ ಆಗಿದೆ. ಸೊ ಇದರ ವಿರುದ್ಧ ನಾವು ಸುಮ್ಮನೆ ಕೂರ್ಲಿಕ್ಕಿಲ್ಲ. ನಾವು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ, ಸ್ನೇಹಿತರೆ, ಬರೀ ಇವತ್ತು ಒಂದು ಫ್ರೀಡಂ ಪಾರ್ಕ್ ನಲ್ಲ, ಇಡೀ ದೇಶಾದ್ಯಂತ ಇಡಿಯ ವಿರುದ್ಧ, NIA ವಿರುದ್ಧ ಘೋಷಣೆಗಳು ಇಡೀ ದೇಶದಲ್ಲಿ ಮೊಳಗಲಿಕ್ಕಿದೆ ಅಂತ ನಾನು ಹೇಳ್ತಾ, ಇಡೀ ಹೋರಾಟವನ್ನು ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಿಲೀಸ್ ಆಗುವ ಗಂಟ ಕಂಟಿನ್ಯೂ ಮಾಡ್ತೇವೆ. ಇದು ಇಲ್ಲೇ ನಿಲ್ಲಿಕ್ಕಿಲ್ಲ ಎನ್ನುವ ಸಂದೇಶದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ SDPI. ಮುಂದೆ ನಮ್ಮ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಸಪೋರ್ಟರ್ಸ್ ಆಗಿರ್ಬೋದು, ಮತ್ತೆ ವಿಶೇಷವಾಗಿ ಈ ಅನ್ಯಾಯ ಬಂಧನದ ವಿರುದ್ಧ ಅಪೋಸಿಷನ್ ಪಾರ್ಟೀಸ್ ಮಾತಾಡಬೇಕಿದೆ. ಏನಕ್ಕೆಂದ್ರೆ ಇದು ಬರೀ SDPI ಕಾದಿರುವಂತಹ ಒಂದು ಅರೆಸ್ಟ್ ಅಲ್ಲ. ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಎಲ್ಲ ಪಾರ್ಟಿಗಳಿಗೂ ಇದೇ ಒಂದು ಮಾರ್ಗದಲ್ಲಿ ಈ ಕೇಂದ್ರ ಸರ್ಕಾರ, ಈ ಮೋದಿ ಅಮಿತ್ ಶಾ ಸರ್ಕಾರ ಮುಂದೆ ಬೇರೆ ಪಾರ್ಟಿಗಳಲ್ಲೂ ಬೇರೆ ಪಾರ್ಟಿಯ ನಾಯಕರಿಗೂ ಬಂದು ಮುಟ್ಟುವಂತಹ ಸಮಯ ಬರಲಿಕ್ಕಿದೆ. ಅದಕ್ಕೆ ಅಪೋಸಿಷನ್ ಪಾರ್ಟೀಸ್ಗಳು ಇವಾಗೆ ಎಚ್ಚರ ವಹಿಸಿಕೊಂಡು ಇದರ ವಿರುದ್ಧ ಮಾತಾಡಬೇಕಾಗಿದೆ. ಕೇವಲ ನಮ್ಮ ಪಾರ್ಟಿಯ ಪ್ರೆಸಿಡೆಂಟ್ ಆಗಿ ನಾವು ಇದು ಮಾತನ್ನು ಹೇಳುವಂತದಲ್ಲ. ಇದು ಸಂವಿಧಾನಬದ್ಧವಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಬೇಸ್ ನಲ್ಲಿ ನಡೆಯುವಂತಹ ಒಂದು ಪೊಲಿಟಿಕಲ್ ಪಾರ್ಟಿಯ ಹೆಡ್ ಅನ್ನು ಅಕ್ರಮವಾಗಿ ಅರೆಸ್ಟ್ ಮಾಡುವಂತಹ ಒಂದು ಪ್ರೊಸೀಜರ್ ಆಗಿದೆ. ಸ್ನೇಹಿತರೆ, ಬರೀ ನಾವು ಇಲ್ಲಿ ಒಂದು ಸ್ಮಾಲ್ ಹೋರಾಟ ಮಾಡುವಂತದ್ದಲ್ಲ. ಇಡೀ ನಮ್ಮ ವಕ್ಫ್ ವಿರುದ್ಧ ನಡೆಯುವಂತಹ ವಕ್ಫ್ ಅಮೆಂಡ್ಮೆಂಟ್ ಬಿಲ್, ಇದರ ವಿರುದ್ಧ ನಡೆದಂತಹ ಪ್ರತಿಭಟನೆಯ ಏನು ಎಚ್ಚರ ಅಲ್ಲಿ ಮುಟ್ಟಿದೆ, ಅದರ ರಿಯಾಕ್ಷನ್ ಆಗಿ ಏನಿದೆ, ನಮ್ಮ ನಾಯಕನನ್ನು ಬಂಧಿಸುವಂತಹ ಕೆಲಸ ಇಲ್ಲ ಆಗಿದೆ. ಸೊ ಇದರ ವಿರುದ್ಧ ನಾವು ಸುಮ್ಮನೆ ಕೂರ್ಲಿಕ್ಕಿಲ್ಲ. ನಾವು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ
ಸ್ನೇಹಿತರೆ, ಬರೀ ಇವತ್ತು ಒಂದು ಫ್ರೀಡಂ ಪಾರ್ಕ್ ನಲ್ಲ, ಇಡೀ ದೇಶಾದ್ಯಂತ ಇಡಿಯ ವಿರುದ್ಧ, NIA ವಿರುದ್ಧ ಘೋಷಣೆಗಳು ಇಡೀ ದೇಶದಲ್ಲಿ ಮೊಳಗಲಿಕ್ಕಿದೆ ಅಂತ ನಾನು ಹೇಳ್ತಾ, ಇಡೀ ಹೋರಾಟವನ್ನು ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಿಲೀಸ್ ಆಗುವ ಗಂಟ ಕಂಟಿನ್ಯೂ ಮಾಡ್ತೇವೆ. ಇದು ಇಲ್ಲೇ ನಿಲ್ಲಿಕ್ಕಿಲ್ಲ ಎನ್ನುವ ಸಂದೇಶದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ SDPI.